ಅದರಿಂದ ಇಲ್ಲಿ ನೋಡಿ, ಇಲ್ಲಿ ಮೊದಲು ಪಾರ್ಕಿಂಗ್ಗೆ ತೆರಿಗೆ ಇರಲಿಲ್ಲ. ನೀವು ಬಂದ ಮೇಲೆ ಪಾರ್ಕಿಂಗು ತೆರಿಗೆ ಹಾಕ್ಬಿಟ್ರಿ. ಮನೆ ಒಳಗಡೆ ಪಾರ್ಕಿಂಗ್ ಮಾಡ್ಕೊಂಡ್ರೆ ಅದಕ್ಕೂ ತೆರಿಗೆ. ಈ ಕಸಕ್ಕೆ ಡಬಲ್ ತೆರಿಗೆ, ನೀರಿಗೆ ಡಬಲ್ ತೆರಿಗೆ, ಮನೆಗೆ ಡಬಲ್ ತೆರಿಗೆ. ಶಿವಕುಮಾರ್ ಅವ್ರು ಬಂದ ಮೇಲೆ ತೆರಿಗೆಗಳನ್ನು ಅವರು ಮೊದಲೇ ಹೇಳಿದ್ರು. ಅದೇನೋ ಹೇಳ್ತಾರೆ ಡೈಲಾಗ್, ನಾನು ಬರಲ್ಲ. ಎ ಪ್ರೊಫೆಷ್ನಲ್ ಇದು ಏನೋ ಇಂಡಸ್ಟ್ರಿಯಲಿ ಅದೇನೋ ಎಜುಕೇಷನಿಸ್ಟ್ ಬೈ ಬಿಲ್ಡರ್ ಅಲ್ಲ, ಎಜುಕೇಷನಿಸ್ಟು, ನಾನು ಪೊಲಿಟಿಷಿಯನ್ ನಾನು ಹಂಗೆ ಹೇಳ್ತಾರೆ ಅವರು. ಅದೇನೋ ಡೈಲಾಗ್ ಹೇಳ್ತಾರೆ, 3 ಹೇಳ್ಬಿಟ್ಟು ಡೈಲಾಗ್ ಹೇಳ್ತಾರೆ. ಇಲ್ಲಿ ಅವರು ಒಂಥರ ಬಿಸ್ನೆಸ್ ಥರ ಈಗ ಎಲ್ಲ ತೆರಿಗೆಗಳನ್ನು ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ತೆರಿಗೆಗಳ ಭಾರದಿಂದ ಬೆಂಗಳೂರು ಜನ ಸಾಯ್ತಾ ಇದ್ದಾರೆ. ಈಗಾಗಲೇ 24 ತೆರಿಗೆ ರಾಜ್ಯದ ಮೇಲೆ ಹಾಕಿದ್ದೀರ. 24 ತೆರಿಗೆ ಸುಮಾರು 56,000 ಕೋಟಿಯಷ್ಟು ತೆರಿಗೆಯನ್ನು ವಸೂಲಿ ಮಾಡ್ತಾ ಇದ್ದಾರೆ ಕಳೆದ 2 ವರ್ಷದಲ್ಲಿ. ಅದರಿಂದ ಆ ಕಸದ ಒಂದು ವ್ಯವಸ್ಥೆನ ಕೂಡ ನೀವು ಹೇಳಿದ್ರಿ ಡೆಲ್ಲಿ ಮಾಡಲಲ್ಲಿ ಏನೋ ಮಾಡ್ತೀನಿ ಅಂತ ಮಾಡಿ, ನಮ್ಮ ಪೂರ್ತಿ ಸಹಕಾರ ಇದೆ. ನಾವು ಬೇಕಾದ್ರೆ ನೀವು ಎಲ್ಲಿ ಕರೆದ್ರು ನಾವು ಬರ್ತೀರಿ, ಯಾವ ಮಂತ್ರಿ ಹತ್ರ ಕರೆದ್ರು ಡೆಲ್ಲಿಯಲ್ಲಿ ನಾವು ಬರ್ತೀರಿ. ನಾವು ಕಸದ ವಿಚಾರವಾಗಿ ನಿಮ್ಮ ಜೊತೆ ನಾವು ನಿಲ್ಕೊಂತೀರಿ. ಇನ್ನು ಈ ಖಾತಾ ಅಂತ